ಹಲೋ ಎವ್ರಿವನ್, ವೆಲ್ಕಮ್ ಟು ನಿವ್ಯಾಸ್ ಎಜುಕೇಷನ್. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಇರೋದು 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಇರುವಂತಹ ಪತ್ರಿಕೆ 1ರಲ್ಲಿ ಬರುವಂತಹ ಸಾಮಾನ್ಯ ಕನ್ನಡ ಇದರ ಒಂದು ಪಠ್ಯಕ್ರಮದ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಅಥವಾ ಯಾವುದೇ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಮಗೆ ಅದರ ಒಂದು ಪಠ್ಯಕ್ರಮದ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ಓದ್ತೀವಿ ಅಂತೇಳಿ ಯಾವುದ್ಯಾವುದನ್ನು ಓದಿದ್ರು ಏನೂ ಪ್ರಯೋಜನ ಇರಲ್ಲ. ಆಯಾ ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಪಠ್ಯಸೂಚಿಯನ್ನು ನಾವು ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಾವಿಲ್ಲಿ ಆ ಒಂದು ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಮರ್ಥವಾಗಿ ಆ ಒಂದು ಪರೀಕ್ಷೆಯನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಸಾಮಾನ್ಯ ಕನ್ನಡದ ಪಠ್ಯಸೂಚಿನಲ್ಲಿ ಏನೇನೆಲ್ಲ ಬರುತ್ತೆ ಕನ್ನಡ ಪಠ್ಯಸೂಚಿನಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಕನ್ನಡ ವರ್ಣಮಾಲೆಯ ಬಗ್ಗೆ ಇರುತ್ತೆ. ನಂತರ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಇಲ್ಲಿ ಕೇಳ್ತಾರೆ. ಅದಾದ ನಂತರ ಇಲ್ಲಿ ನಮಗೆ ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇವುಗಳ ಬಗ್ಗೆ, ನಾಮಪದದಲ್ಲಿ ಬರುವಂಥ ಹಲವಾರು ವಿಧಗಳ ಬಗ್ಗೆಯೂ ಕೂಡ ಇಲ್ಲಿ ಕೇಳ್ತಾರೆ. ಸೊ ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ. ನಂತರದಲ್ಲಿ ಬರುವಂಥದ್ದು ಕ್ರಿಯಾಪದ. ನಾಮಪದದ ನಂತರ ಕ್ರಿಯಾಪದದಲ್ಲಿ ಬರುವಂತಹ ಅಕರ್ಮಕ, ಸಕರ್ಮಕ ಕ್ರಿಯಾಪದಗಳು, ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳು, ಆಖ್ಯಾತ ಪ್ರತ್ಯಯಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಕಾಲಪಲ್ಲಟದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದಾದ ನಂತರದಲ್ಲಿ ಬರುವಂಥದ್ದು ಲಿಂಗ ಮತ್ತು ವಚನ, ಅಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಇವುಗಳ ಬಗ್ಗೆ ತಿಳ್ಕೊಬೇಕು. ನಂತರದಲ್ಲಿ ಏಕವಚನ, ಬಹುವಚನದ ಒಂದು ಬಗ್ಗೆ ನಮಗೆ ಗೊತ್ತಿರಬೇಕು. ನಂತರದಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯದ ಬಗ್ಗೆ ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥದ್ದು ಯಾವುದು? ಹಳಗನ್ನಡ ಮತ್ತು ಹೊಸಗನ್ನಡ ಎರಡರ ಬಗ್ಗೆಯೂ ಕೂಡ ನಮ್ಗೆ ಅರಿವಿರಬೇಕು. ಅದರಲ್ಲಿ ಬರುವಂಥ ಕಾರಕಾರ್ಥಗಳ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಂತರದಲ್ಲಿ ಸಂಧಿಗಳಲ್ಲಿ ಬರುವಂತಹ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ನಾವು ತಿಳ್ಕೊಬೇಕು. ಅಲ್ಲಿ ಕನ್ನಡ ಸಂಧಿ ಯಾವುದು, ಸಂಸ್ಕೃತ ಸಂಧಿ ಯಾವುದು, ಅದು ಯಾವ ಒಂದು ಬಗೆಗೆ, ಅಂದರೆ ಸ್ವರ ಸಂಧಿನ, ವ್ಯಂಜನ ಸಂಧಿನ ಇವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕು. ನಂತರದಲ್ಲಿ ಬರುವಂಥದ್ದು ಸಮಾಸಗಳು. ಸಮಾಸದಲ್ಲಿ ಬರುವಂಥ 9 ವಿಧಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಅವುಗಳ ವಿಗ್ರಹ ರೂಪವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ನಂತರ ಕೃದಂತ ಮತ್ತು ತದ್ದಿತಾಂತಗಳ ಬಗ್ಗೆ ಇರುತ್ತೆ. ದ್ವಿರುಕ್ತಿ, ಜೋಡುಂದಿ, ಪಡೆನುಡಿ, ನುಡಿಗಟ್ಟುಗಳ ಬಗ್ಗೆ ಇಲ್ಲಿ ಕೇಳ್ತಾರೆ. ಅವ್ಯಯ ಮತ್ತು ಅದರ ಪ್ರಕಾರಗಳ ಬಗ್ಗೆ ಇರುತ್ತೆ. ವಾಕ್ಯ ಮತ್ತು ವಾಕ್ಯದ ವಿಧಗಳ ಬಗ್ಗೆಯೂ ಕೂಡ ಇಲ್ಲಿ ಕೇಳ್ತಾರೆ. ಸೊ ನಾವು ಇದನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ನಾವಿಲ್ಲಿ ವಾಕ್ಯ ಮತ್ತು ವಾಕ್ಯದ ವಿಧಗಳು ಇವುಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಲೇಖನ ಚಿಹ್ನೆಗಳು, ಯಾವ ಲೇಖನ ಚಿಹ್ನೆಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ಉದ್ಧರಣ ಚಿಹ್ನೆಗಳ ಬಗ್ಗೆ ಇರ್ಬೋದು, ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು, ಭಾವಸೂಚಕ ಚಿಹ್ನೆ ಇರ್ಬೋದು, ಇವುಗಳೆಲ್ಲದರ ಅರಿವು ನಮಗಿಲ್ಲಿ ಇರಬೇಕಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಅವುಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ಲೇಖನ ಚಿಹ್ನೆಗಳಲ್ಲಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನಂತರ ಬರುವಂಥದ್ದು ಪದಗಳ ಅರ್ಥ, ಸಮಾನಾರ್ಥಕಗಳು, ನಾನಾರ್ಥಕಗಳು, ವಿರುದ್ಧಾರ್ಥಕ ಪದಗಳ ಶುದ್ಧ ರೂಪ ಇವುಗಳ ಬಗ್ಗೆ ಕೇಳ್ತಾರೆ. ಸೊ ಇವುಗಳ ಒಂದು ಅರಿವು ನಮಗೆ ಆ ಒಂದು ಭಾಷೆಯ ಜ್ಞಾನ ಎಷ್ಟಿದೆ, ಆ ಒಂದು ಭಾಷಾ ಜ್ಞಾನದ ಅಂದರೆ ಪದ ಸಂಪತ್ತನ್ನು ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ಒಂದು ನಮ್ಮನ್ನು ಪರೀಕ್ಷೆ ಮಾಡುವಂಥದ್ದು. ನಂತರದಲ್ಲಿ ಬರುವಂಥ ತತ್ಸಮ ತದ್ಭವಗಳಿರ್ಬೋದು, ಅನ್ಯ ದೇಶೀಯ ಪದಗಳು, ಅಂದರೆ ಈ ಒಂದು ಕನ್ನಡ ಭಾಷೆಗೆ ಬೇರೆ ಒಂದು ಭಾಷೆಯಿಂದ ಬಂದು ಕನ್ನಡ ಭಾಷಾ ಪದಗಳೇ ಅನ್ನೋ ರೀತಿ ನಮ್ಮಲ್ಲಿ ಏನಂದರೆ ಸಮ್ಮಿಲನಗೊಂಡಿರುವಂಥದ್ದು, ಒಳಗಡೆ ಸೇರಿರುವಂಥ ಪದಗಳ ಬಗ್ಗೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾಷೆಗೆ ಬಂದಿರುವಂಥ ಹಿಂದೂಸ್ತಾನಿ ಶಬ್ದಗಳಿರ್ಬೋದು, ಅಥವಾ ಅರೇಬಿಕ್ ಶಬ್ದಗಳಿರ್ಬೋದು, ಅಥವಾ ಆ ಒಂದು ಸಂಸ್ಕೃತದ ಪದಗಳು, ಅಂದರೆ ಅವೆಲ್ಲವೂ ಕೂಡ ಸೇರಿ, ಅಂದರೆ ಯಾವುದೇ ಒಂದು ಭಾಷೆ ಬೆಳಿಬೇಕು ಅಂತಂದರೆ ಏನಪ್ಪ ಅಂದರೆ ಹಲವಾರು ಭಾಷೆಯ ಪದಗಳು ಸೇರಿ ನಮ್ಮೊಳಗಡೆ ಸೇರಿ ನಮ್ಮ ಒಂದು ಪದ ಸಂಪತ್ತು ಹೆಚ್ಚಾಗಿರುತ್ತೆ.
ಆ ಒಂದು ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕು. ನಂತರ ಬರುವಂಥ ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಅಂದರೆ ನಾವೊಂದು ಆಡು ಭಾಷೆಯಲ್ಲಿ ಬಳಸುವಂಥ ಪದಗಳು ಅವುಗಳನ್ನು ಗ್ರಾಂಥಿಕ ರೂಪದಲ್ಲಿ ಹೇಗೆ ಬಳಸ್ತೀವಿ ಅಂದರೆ ಒಂದು ಅರಿವು ನಮಗಿರಬೇಕಾಗುತ್ತೆ. ಅದಾದ ನಂತರದಲ್ಲಿ ಬರುವಂಥದ್ದು ಗಾದೆಗಳು. ಅಂದರೆ ಈ ಒಂದು ಗಾದೆಗಳಂತಂದರೆ ಈ ಒಂದು ಗಾದೆ ಅಂದರೆ ಸಾಮಾನ್ಯವಾಗಿ ನಮ್ಮ ಒಂದು ಭಾರತ ದೇಶ ಹಳ್ಳಿಗಳ ನಾಡಾಗಿರೋದ್ರಿಂದ ಹಿಂದಿನಿಂದಲೂ ಕೂಡ ನಮ್ಮ ಹಳ್ಳಿಗರೆಲ್ಲರೂ ಕೂಡ ಆ ಗಾದೆಗಳನ್ನು ಬಳಸ್ತಾ ಬಂದಿದ್ದಾರೆ. ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಗಾದೆಗಳು ಅಂತಂದರೆ ಜೀವನದ ನಿಜವಾದ ಒಂದು ಅನುಭವದ ಮಾತುಗಳು, ನಮ್ಮ ಹಿರಿಯರಿಂದ ಬಂದಿರುವಂಥದ್ದು. ಆ ಗಾದೆಗಳ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇರಬೇಕಾಗುತ್ತೆ. ನಂತರದಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ಛಂದಸ್ಸು ಮತ್ತು ಅಲಂಕಾರಗಳು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ತದನಂತರದಲ್ಲಿ ಬರುವಂಥದ್ದು ಹಳಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂತಹ ಕವಿಗಳು, ಅವರ ಕಾಲ, ಅವರ ಸ್ಥಳ, ಆಶ್ರಯ, ಬಿರುದು, ಕಾವ್ಯ. ಅಂದರೆ ಆಶ್ರಯ ಅಂತಂದರೆ ಏನು ಇಲ್ಲಿ ಅಂತಂದರೆ ಹಳಗನ್ನಡ ಕವಿಗಳು ಅಂದರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ರಾಜರುಗಳು ತಮ್ಮ ಆಶ್ರಯದಲ್ಲಿ ತಮ್ಮ ಆಸ್ಥಾನದ ಕವಿಗಳನ್ನ ಇಟ್ಕೋತಾ ಇದ್ರು. ಅವು ಅಂದರೆ ಆ ಹಳಗನ್ನಡದ ಕವಿಗಳು ಯಾವ ರಾಜರ ಆಶ್ರಯದಲ್ಲಿದ್ದರು ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಅವರು ಯಾವ ಬಿರುದನ್ನು ಹೊಂದಿದ್ರು, ಯಾವ ಒಂದು ಕಾವ್ಯವನ್ನು ರಚಿಸಿದ್ದಾರೆ ಅದನ್ನು ತಿಳ್ಕೊಬೇಕು. ನಂತರದಲ್ಲಿ ಬರುವಂಥ ಹೊಸಗನ್ನಡ ಸಾಹಿತ್ಯಕ್ಕೆ ಬರೋದಾದರೆ ನಾವಿಲ್ಲಿ ಏನಪ್ಪ ಅಂತಂದರೆ ಈ ಒಂದು ಹೊಸಗನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕವಿಗಳು, ಆ ಕವಿಗಳ ಕಾಲ, ಸ್ಥಳ, ಕಾವ್ಯ, ಅವ್ರು ಬಂದಿರುತ್ತೆ ಪ್ರಶಸ್ತಿಗಳು ಇತ್ಯಾದಿ ಇವುಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಕೂಡ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆ ಒಂದರಲ್ಲಿ ಬರುವಂತಹ ಸಾಮಾನ್ಯ ಕನ್ನಡದಲ್ಲಿ ಇರುವಂತಹ ಪಠ್ಯಸೂಚಿ. ಇಷ್ಟು ಒಂದು ಪಠ್ಯಸೂಚಿಯನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಿದೆ. ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೇಳುವಂತಹ ಒಟ್ಟು ಎಷ್ಟು ಅಂತಂದರೆ ಒಟ್ಟು 25 ಪ್ರಶ್ನೆಗಳಿಗೆ ನಾವು ಏನಿಲ್ಲ ಅಂತಂದರೂ ತುಂಬ ಚೆನ್ನಾಗಿ ನಾವು ಅಧ್ಯಯನ ಮಾಡಿದ್ರೆ ಒಂದು 23 ಅಂಕಗಳನ್ನು ನಾವು ಗಳಿಸಬಹುದಾಗಿರುತ್ತೆ. ಸೊ ಯಾಕಂತಂದರೆ ನಾವಿಲ್ಲಿ ನಮಗೆ ಎಲ್ಲಿ ತುಂಬ ಈಸಿ ಅನಿಸುತ್ತೋ ಅಂಥ ಕಡೆ ನಾವು ಏನಾಗಬೇಕು ಪರ್ಫೆಕ್ಟ್ ಆಗ್ತಾ ಹೋಗಬೇಕು. ಆ ರೀತಿ ಪರ್ಫೆಕ್ಟ್ ಆದಾಗ ಏನಾಗುತ್ತಪ್ಪ ಅಂತಂದರೆ ನಾವಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಕ್ಲಿಷ್ಟಕರ ಇರುವಂತಹ ವಿಷಯದಲ್ಲಿ ಸ್ವಲ್ಪ ಅಂಕಗಳು ಕಡಿಮೆ ಆದಾಗ ಈ ಒಂದು ನಮಗೆ ಆ ಒಂದು ಈಸಿ ಇರುವಂಥ ಸಬ್ಜೆಕ್ಟ್ಗಳಲ್ಲಿ ಅಂಕಗಳು ಜಾಸ್ತಿ ಆದಾಗ ನಾವು ಆ ಒಂದು ಅಂಕಗಳನ್ನು ಹೆಚ್ಚು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾವು ಈಗ ಪತ್ರಿಕೆ ಒಂದರಲ್ಲಿ ಬರುವಂತಹ ಸಾಮಾನ್ಯ ಕನ್ನಡ ಒಟ್ಟು 25 ಅಂಕಗಳಿಗೆ ಬರುವಂತಹ ಸಾಮಾನ್ಯ ಕನ್ನಡದ ಒಂದು ಸಿಲಬಸ್ಸನ್ನು ಪಠ್ಯಸೂಚಿಯನ್ನು ತಿಳ್ಕೊಂಡ್ವಿ. ಇನ್ನು ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಅಥವಾ ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಇದು ಒಟ್ಟು ಇದೇ ಒಂದು ಪ್ರತ್ಯೇಕ ಪತ್ರಿಕೆ ಇರುತ್ತೆ. ಇದು ಒಟ್ಟು 100 ಅಂಕಗಳಿಗೆ ಕೇಳುವಂತಹ ಪತ್ರಿಕೆ ಆಗಿರುತ್ತೆ. ಈ 100 ಅಂಕಗಳಿಗೆ ನಾವೇನಿಲ್ಲ ಅಂದರೂ 95ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ ಇಲ್ಲಿ ಆ ಒಂದು ಪರಿಶ್ರಮದಿಂದ ಗಮನ ಇಟ್ಟು ಓದ್ತೀವೋ ಆವಾಗ ನಾವಿಲ್ಲಿ ಈ ಒಂದು ಪತ್ರಿಕೆಯಲ್ಲೂ ಕೂಡ ತುಂಬ ಒಳ್ಳೆಯ ಅಂಕಗಳನ್ನು ನಾವಿಲ್ಲಿ ಗಳಿಸ್ಕೋಬೋದು. ಯಾಕಂತಂದರೆ ನಾವಿಲ್ಲಿ ನೋಡ್ತಾ ಹೋದರೆ ಪತ್ರಿಕೆ 1 ಮತ್ತು ಪತ್ರಿಕೆ 3 ಎರಡರಲ್ಲೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ಸೇಮ್ ಅಂದರೆ ಒಂದೇ ರೀತಿಯ ಪಠ್ಯಕ್ರಮವನ್ನು ಇಲ್ಲಿ ಕೇಳ್ತಾರೆ. ಸೊ ನಾವು ಯಾವುದೇ ಒಂದು ಪತ್ರಿಕೆಗೆ ಅಂದರೆ ಕೊಟ್ಟಿರುವಂಥ ಇಷ್ಟು ಅಂಶಗಳಿಗೆ ನಾವಿಲ್ಲಿ ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ನಡೆಸಿದ್ವಿ ಅಂತಂದರೆ GPSTRನಲ್ಲಿ ಒಟ್ಟು 125 ಅಂಕಗಳಿಗೆ ನಾವಿಲ್ಲಿ ಕನ್ನಡದಲ್ಲೇ 125 ಅಂಕಗಳಿಗೆ ಏನಿಲ್ಲ ಅಂದರೂ 120ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಸ್ಕೋರ್ ಮಾಡಿದ್ದೇ ಆದರೆ ಇದು ನಿಜವಾಗ್ಲೂ ಕೂಡ ನಮಗೆ ತುಂಬ ಒಳ್ಳೆಯ ಸ್ಕೋರ್ ಆಗುತ್ತೆ. ಜೊತೆಗೆ ನಮ್ಮ ಒಂದು ಮೆರಿಟ್ ಲಿಸ್ಟ್ಗೂ ಕೂಡ ತುಂಬ ಅನುಕೂಲಕರವಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವೀಗ ಪತ್ರಿಕೆ 3ರಲ್ಲಿ ಇರುವಂತಹ ಈ ಒಂದು ಸಿಲಬಸ್ನ ನಾವು ನೋಡ್ತಾ ಹೋದರೆ ಆ್ಯಸ್ ಇಟ್ ಈಸ್ ಬೋತ್ ಪೇಪರ್ಸ್ ಹ್ಯಾಸ್ ಸೇಮ್ ಸಿಲಬಸ್. ಯಾಕಂದರೆ ನಾವಿಲ್ಲಿ ನೋಡಿ ಮೊದಲಿಗೆ ಕನ್ನಡ ವರ್ಣಮಾಲೆ ಬಗ್ಗೆ ಕೇಳಿದ್ದಾರೆ. ಇಲ್ಲೂ ಕೂಡ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಇದೆ. ನಾಮಪದ, ಅದರ ಬಗೆಗಳು, ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿಗಳ ಬಗ್ಗೆ ಇಲ್ಲಿದೆ. ನಂತರದಲ್ಲಿ ಇಲ್ಲಿರುವಂತಹ ಕ್ರಿಯಾಪದ ಆಗಿರ್ಬೋದು, ಅಕರ್ಮಕ, ಸಕರ್ಮಕ, ಕ್ರಿಯಾರ್ಥಕ ರೂಪಗಳು ಅಂದರೆ ಎರಡೂ ಕೂಡ ಒಂದೇ ರೀತಿ ಇದೆ.
ಲಿಂಗ ಮತ್ತು ವಚನ, ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು, ಕೃದಂತ ಮತ್ತು ತದ್ಧಿತಾಂತಗಳು, ಅದಾದ ನಂತರದಲ್ಲಿ ಬರುವಂತಹ ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ, ನುಡಿಗಟ್ಟುಗಳು, ಅವ್ಯಯ ಮತ್ತು ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳ ಬಗ್ಗೆ ಇರುವುದು, ಪದಗಳ ಅರ್ಥಗಳು, ಅವುಗಳ ಸಮಾನಾರ್ಥಕ ಪದ, ನಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳ ಬಗ್ಗೆ ಕೇಳೋದಿರ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ತತ್ಸಮ, ತದ್ಭವ ಮತ್ತು ಅನ್ಯದೇಶಿ ಪದಗಳು, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಗಾದೆಗಳು, ಛಂದಸ್ಸು ಮತ್ತು ಅಲಂಕಾರಗಳು, ಹಳಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಇವುಗಳ ಬಗ್ಗೆ ಎಲ್ಲ ಇಲ್ಲಿ ಕೇಳ್ತಾರೆ. ಇನ್ನು ಆ ಪತ್ರಿಕೆ ಅಂದರೆ ಪತ್ರಿಕೆ 1ರಲ್ಲಿ ಮತ್ತು ಪತ್ರಿಕೆ 3ರಲ್ಲಿ ಎರಡರಲ್ಲೂ ಕೂಡ ಒಂದೇ ರೀತಿ ಸಿಲೆಬಸ್ ಇದೆ ಮೇಡಮ್. ನೀವು ಮತ್ತು ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತ ನೀವು ಕೇಳೋದಾದರೆ, ನಾವು ಆಗಲೇ ಇಲ್ಲಿ ನೋಡಿದಾಗೆ ಪತ್ರಿಕೆ 1ರಲ್ಲಿ ಏನಪ್ಪ ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಪತ್ರಿಕೆ 1ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ. ಆದರೆ ಇನ್ನು ಪತ್ರಿಕೆ 3ರಲ್ಲಿ ಏನಪ್ಪ ಅಂತಂದರೆ ವಿವರಣಾತ್ಮಕ ಪತ್ರಿಕೆ. ಅಂದರೆ ಪತ್ರಿಕೆ 1ರಲ್ಲಿ ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ನಾವು ಅದರಲ್ಲಿ ಒಂದು ಆಯ್ಕೆಯನ್ನು ಸೂಚಿಸಬೇಕು. ಅದೇ ಪತ್ರಿಕೆ 3ರಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರಗಳನ್ನು ನಾವೇ ಸ್ವತಃ ಬರವಣಿಗೆಯ ರೂಪದಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಸೊ ಇದು ಈ ಎರಡು ಪತ್ರಿಕೆಗಳ ನಡುವೆ ಇರುವಂತಹ ವ್ಯತ್ಯಾಸ. ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಈ ಒಂದು ಪಠ್ಯ ಸೂಚಿಗೆ ಸಂಬಂಧಪಟ್ಟ ಅಥವಾ ಪತ್ರಿಕೆ 1ರಲ್ಲಿ ಬರುವಂಥ ಸಾಮಾನ್ಯ ಕನ್ನಡ, ಪತ್ರಿಕೆ 3ರ ಭಾಷಾ ಸಾಮರ್ಥ್ಯ, ಈ ಎರಡರ ಈ ಹಿಂದೆ ಕೇಳಿರುವಂತಹ GPSTR ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮಗೆ ಬಿಡಿಸ್ತೀನಿ. ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಫಸ್ಟು ಅದನ್ನೇ ಮಾಡಿ ನಂತರ ನಾನು ನಿಮ್ಗೆ ಏನು ಮಾಡ್ತೀನಿ, ಆ ಪತ್ರಿಕೆಗಳ ಬಗ್ಗೆ ಒಂದು ಜ್ಞಾನವನ್ನು ಮೂಡಿಸಿ ನಂತರದಲ್ಲಿ ನಾನು ನಿಮಗೆ ಆ ಒಂದು ಸಿಲೆಬಸ್ನ ವೈಸ್ ಅಂದರೆ ಆ ಒಂದು ಪಠ್ಯಕ್ರಮದ ಅನುಸಾರವಾಗಿ ತರಗತಿಗಳನ್ನ ಮಾಡ್ತಾ ಹೋಗ್ತೀನಿ. ಆಯಿತಾ? ಈಗ ಈ ಎರಡರಲ್ಲೂ ಇರುವಂತಹ ಒಂದೇ ರೀತಿಯ ಒಂದು ಪಠ್ಯಸೂಚಿಗೆ ಇಲಾಖೆಯಿಂದ ನಿಗದಿಪಡಿಸಿರುವಂತಹ ಕೆಲವೊಂದು ರೆಫರೆನ್ಸ್ ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ ಇಲಾಖೆಯವರು. ಯಾಕಂದರೆ ನಾವು ಅದನ್ನೇ ಓದಬೇಕು ಅಂತ ಏನಿಲ್ಲ, ನಿಮಗೆ ಯಾವುದು ಈಗಾಗಲೇ ನಿಮ್ಮ ಹತ್ರ ಅವೈಲೇಬಲ್ ಇದೆ, ನಿಮ್ಗೆ ಯಾವುದು ತುಂಬ ಸೂಕ್ತ ಅನಿಸುತ್ತೆ ಅದನ್ನು ಓದ್ತೀವಿ ಅಂದ್ರೂ ಓಕೆ. ಆದರೆ ಅವರು ಕೊಟ್ಟಿರುವಂಥ ಅಂದರೆ ಇದರಲ್ಲಿ ನಮಗೆ ಇಷ್ಟು ವಿಷಯಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅಂತೇಳಿ ನಮಗೆ ಕೆಲವೊಂದು ಪಠ್ಯಗಳನ್ನು ಪರಾಮರ್ಶನ ಗ್ರಂಥಗಳನ್ನು ನೀಡಿದ್ದಾರೆ. ಅವುಗಳನ್ನ ನೋಡ್ತಾ ಹೋಗೋದಾದರೆ ಯಾವುದಪ್ಪ ಅಂತಂದರೆ ಇಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಪ್ರಕಟಿಸಲ್ಪಟ್ಟಿರುವಂತಹ ಅಂದರೆ 6th to 10th ಏನು ಕನ್ನಡ ಪುಸ್ತಕಗಳು ಬರುತ್ತೆ, ಅಂದರೆ ಪ್ರಥಮ ಭಾಷೆ ಆಗಿರ್ಬೋದು, ದ್ವಿತೀಯ, ತೃತೀಯ ಯಾವ ಭಾಷೆನಲ್ಲಾದರೂ ಇರ್ಬೋದು, ಆ ಕನ್ನಡ ಪುಸ್ತಕಗಳನ್ನ ನಾವು ರೆಫರೆನ್ಸ್ ಮಾಡೋದು ಬೆಟರ್. ಆಯಿತಾ? ಅದಾದ ನಂತರ ತೀನಂ ಶ್ರೀಕಂಠಯ್ಯನವರ ಕನ್ನಡ ಮಾಧ್ಯಮ ವ್ಯಾಕರಣ, ನಂತರ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತಿಳಿಸಿದ್ದಾರೆ. ತಸು ಶ್ಯಾಮರಾಯರವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತಿಳಿಸಿದ್ದಾರೆ. ಇನ್ನು ನಂತರದಲ್ಲಿ ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣ, ಅಂದರೆ ಕೇಶಿರಾಜರಿಂದ ರಚಿಸಲ್ಪಟ್ಟಂಥ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣನ ಪರಿಷ್ಕೃತ ಮುದ್ರಣವನ್ನು ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡಿದೆ, ಪ್ರಕಟಿಸಿದೆ. ಅದನ್ನು ಬರೆದಿರೋರು ಯಾರಪ್ಪ ಅಂತಂದರೆ ಡಾಕ್ಟರ್ TV ವೆಂಕಟಾಚಲಶಾಸ್ತ್ರಿ. ಅಂದರೆ ಕೇಶಿರಾಜರಿಂದ ರಚನೆಯಾಗಿರುವಂಥ ಶಬ್ದಮಣಿ ದರ್ಪಣವನ್ನು ಅವರು ತಮ್ಮ ಒಂದು ಬರವಣಿಗೆಯಲ್ಲಿ ತಿಳಿಸಿದ್ದಾರೆ. ನಂತರ ಕನ್ನಡ ಛಂದೋವಿಕಾಸ DS ಕರ್ಕಿಯವರು, LS ಶೇಷಗಿರಿರಾವ್ರವರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ನಂತರ ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ TV ವೆಂಕಟಾಚಲ ಅವರದು, ಜೊತೆಗೆ ಡಾಕ್ಟರ್ KR ಗಣೇಶ್, ಅಶ್ವಥ್ ನಾರಾಯಣ, ಇದು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಒಂದು ಪುಸ್ತಕ. ಅದಾದ ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸಗಂಗೋಟೆಯಲ್ಲಿ ಬರುವಂತಹ ಕನ್ನಡ ಕೈಪಿಡಿ ಸಂಪುಟ 1 ಇದನ್ನು ಕೂಡ ನಾವು ರೆಫರ್ ಮಾಡ್ಬೋದು. ನಂತರ ಕನ್ನಡ ಸಾಹಿತ್ಯ ಪರಿಷತ್ನಿಂದಲೇ ಪ್ರಕಟಣೆಗೊಂಡಿರುವಂತಹ ಕನ್ನಡ ರತ್ನಕೋಶ ಇರ್ಬೋದು. ಅದಾದ ನಂತರ ಕೀರ್ತಿನಾಥ ಕುರ್ತಕೋಟಿ ಅವರು ಬರೆದಿರುವಂಥ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, ನಂತರ ರಾಯ ಧಾರವಾಡ್ಕರ ಇವರ ಕನ್ನಡ ಭಾಷಾಶಾಸ್ತ್ರ ಇವುಗಳು ಇರ್ಬೋದು. ಜೊತೆಗೆ ಡಾಕ್ಟರ್ ಶಾಶಿ ಮುರಳಯ್ಯ ಇವರ ಕನ್ನಡ ಭಾಷೆಯ ಚರಿತ್ರೆ ಇವಿಷ್ಟು ಕೂಡ ಒಂದು ಇಲಾಖೆಯಿಂದ ಪ್ರಕಟಿಸಿರುವಂತಹ ಪರಾಮರ್ಶನ ಗ್ರಂಥಗಳು. ಇದಲ್ಲದೆ ನೀವು ಇದಕ್ಕಿಂತಲೂ ಕೂಡ ನಿಮಗೆ ಯಾವುದು ಅರ್ಥ ಆಗುತ್ತೋ ಅಥವಾ ನಿಮಗೆ ಯಾವುದು ಸಫಿಷಿಯೆಂಟ್ ಅನಿಸುತ್ತೋ, ನಮ್ಗೆ ಓದೋದಕ್ಕೆ ಇದು ಬೇಗ ನಮ್ಗೆ ಅರ್ಥ ಆಗುತ್ತೆ, ನಾವು ಈಸಿಯಾಗಿ ಓದ್ತೀವಿ ಅಂತ ಅನಿಸುತ್ತೋ ಅವುಗಳನ್ನ ನೀವು ರೆಫರ್ ಮಾಡ್ಬೋದು ಖಂಡಿತವಾಗ್ಲೂ.
ಇದೇ ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕು ಅಂತ ಏನಿಲ್ಲ. ಆದರೆ ಇವುಗಳನ್ನು ಅವರು ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆಯಲ್ಲಿ ಆ ಒಂದು ಏನಾದರೂ ಅಬ್ಜೆಕ್ಷನ್ಸ್ ಬಂದಾಗ ಈ ಒಂದು ಪರಾಮರ್ಶನ ಗ್ರಂಥಗಳ ಒಂದು ಮೋರಿಯನ್ನು ಹೋಗಿ ಆ ಒಂದು ಉತ್ತರಗಳನ್ನು ಅವರು ತಿಳಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಇದಿಷ್ಟು ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಮಗಳಿಗೆ ಕನ್ನಡ ಸಾಹಿತ್ಯ ಪ್ರಥಮ ಭಾಷೆ ಪತ್ರಿಕೆಯಲ್ಲಿ ಬರುವಂತಹ ಸಾಮಾನ್ಯ ಕನ್ನಡ ಮತ್ತು ಪತ್ರಿಕೆ 3ರಲ್ಲಿ ಬರುವಂತಹ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪತ್ರಿಕೆಗಳ ಪಠ್ಯ ಸೂಚಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರಬೇಕು ಅಂತಂದರೆ ಅಥವಾ ನಾನು ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗಬೇಕು ಅಂತಂದರೆ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಪ್ರೀತಿ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ತರಗತಿಯಲ್ಲಿ ಸಾಮಾನ್ಯ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಹಿಂದೆ ಕೇಳಿರುವಂತಹ GPSTನ ಒಂದು ಪತ್ರಿಕೆಯ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.